ಒಬ್ಬ ಅದ್ಭುತವಾದಂತಹ ನಟ, ಸ್ಫುರದ್ರೂಪಿ ನಟ. ಆದರೆ ತೆರೆ ಮೇಲೆ ಇವರ ನಟನೆ ಭಯಂಕರ. ಇವತ್ತಿಗೂ ಕೂಡ ಬಹಳ ಬಹು ಬೇಡಿಕೆಯಲ್ಲಿರುವಂತಹ ಒಬ್ಬ ಕಳ್ಳನಟರು. ಏನ್ ಹೇಳ್ತೀರಾ ಸರ್ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ? 25 ವರ್ಷ ಇಂಡಸ್ಟ್ರಿ ಹೇಗಿತ್ತು, ಈಗ ಇಂಡಸ್ಟ್ರಿ ಇಲ್ಲ. ದರ್ಶನ್ ಅವ್ರ ಜೊತೆಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ, ಒಂದು 22-23 ಸಿನಿಮಾಗಳು. ಅವ್ರ ಬಗ್ಗೆ ಬಹಳ ಹತ್ರದಿಂದ ನೀವು ನೋಡಿದವರು. ಆಮೇಲೆ ನಾನು ಒಂದ್ಸಲ ಹೋದೆ ಮೀಟ್ ಹಾಕೆ, ನನ್ನೇ ಸ್ಟಾಪ್ ಮಾಡಿದ್ರು. ಮೊನ್ನೆ ಬಂದವರು ಇಲ್ಲ, ನಮಗೆ ಅಡ್ಡ ಹಾಕೋದು ಮಿಸ್ಗೈಡ್ ಆಗಿದೆ. ಹೌದು, ಬಿಕಾಸ್ ಈಸ್ ಸಚ್ ಎ ವಂಡರ್ಫುಲ್ ಪರ್ಸನ್. ಐ ಟೆಲ್ ಯು, ಹೌದು ಸರ್, ಹೌದು. ಹೆಲ್ಪಿಂಗ್ ಹ್ಯಾಂಡ್ ಇದೆಯಲ್ಲ, ಐ ಟೆಲ್ ಯು, ಈ ಕೈಯಿಂದ ಈ ಕೈ ಗೊತ್ತಾಗಲ್ಲ ನಿಮಗೆ. ಯಾಕಪ್ಪ ನಾನು ಸಿನಿಮಾ ಮಾಡ್ಬಿಟ್ಟೆ ಅನ್ನೋ ಥರದ್ದು ಯಾವ್ದಾದ್ರು ಆಗಿದೆಯಾ ಸರ್ ಸಿನಿಮಾ? ಆಗಿದೆ. ಪ್ರೇಮ್ ಅವ್ರು ಹೇಳ್ತಾರೆ, ಚೇತನ್ ಸ್ವಲ್ಪ ನೀನು ಈ ಕಡೆ ಬಾ, ಲೈಟ್ ನಂಗೆ ಕವರ್ ಆಗ್ತದೆ, ಸ್ವಲ್ಪ ಈ ಕಡೆ ಬಾ ಅಂತ ಹೇಳ್ತಾ ಇದ್ರು. ನಾನು ಅದು ಕವರ್ ಮಾಡಿ ಈ ಕಡೆ ಬಂದು ನಿಂತ್ಕೊಂಡೆ. ಆ ಡೈರೆಕ್ಟರ್ ನನಗೆ ಕೆಟ್ಟ ಮಾತಲ್ಲಿ ಬೈದ್ಬಿಟ್ರು. ಸೊ ನಾನು ಏನು ಮಾನಿಟರ್ ಮಾಡಿದ್ದೆ ಅದನ್ನೇ ಮಾಡಿ ಬಂದೆ. ಅಲ್ಲೂ ಬಂದು ನನಗೆ ಕೆಟ್ಟ ಮಾತಲ್ಲಿ ಬೈದು ಐ ಲಾಸ್ಟ್ ಮೈ ಕಂಟ್ರೋಲ್. ಜನರಿಗೆ ಬಹಳ ಅಂದರೆ ಹೆಂಗೆ ಜನ ಈ ರೀತಿನೂ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಅನ್ಸಿದ್ದು ಸತ್ಯಾನಂದ. ಆ ಕ್ಯಾರೆಕ್ಟರ್, ಆ ಸಿನಿಮಾ ಬಗ್ಗೆ ಒಂದಷ್ಟು ಕಾಂಟ್ರವರ್ಸಿ ಆಯಿತು. ಸ್ಟೇಷನು ಕೋರ್ಟು ಮೆಟ್ಲು ಹತ್ತದವನೇ ಅಲ್ಲ, ಆ ಸಿನಿಮಾಗೋಸ್ಕರ ಹೋಗ್ಬೇಕಾಯ್ತು. ಸ್ಟೈಲು ಅವನ ಥರ ಮಾಡಿದೆ. ಸರ್ವೇ ಜನ ಸುಖಿನೋ ಭವಂತು.